ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಸೊ ಎಲ್ಲಾರ್ಗು ಈ ಒಂದು ಮಂತ್ ಇಂದ 2 ಆಫರ್ಸ್ ನ ಬಿಟ್ಟಿದೀವಿ. ಒಂದು ಆಫರ್ ಬಂದು 300 ರುಪೀಸ್ಗೆ ಇರುತ್ತೆ, ಇನ್ನೊಂದು ಆಫರ್ ಬಂದು 400 ರುಪೀಸ್ಗೆ ಇರುತ್ತೆ. ಸೊ ಈ ಒಂದು 300 ರುಪೀಸ್ ಆಫರ್ ಏನಿದೆ, ಸೊ ಇದರಲ್ಲಿ ಎಲ್ಲಾ ರೀತಿಯ ಕ್ವಶನ್ಸ್ ಕೇಳ್ಬೋದು, ಅನ್ಲಿಮಿಟೆಡ್ ಆಗಿ ನೀವು ಕ್ವಶನ್ಸ್ ನ ಕೇಳ್ಬೋದು. ಬಟ್ ಥ್ರೂ ವಾಯ್ಸ್ ನೋಟ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಸೇಮ್ ಆಸ್ ಇಟ್ ಇಸ್ 300 ರುಪೀಸ್ಗೆ ನಾನು ಏನ್ ಫೋನ್ ಕಾಲ್ ಅಲ್ಲಿ ನಿಮ್ಗೆ ರೀಡಿಂಗ್ ಕೊಡ್ತಾ ಇದ್ದೆ, ಸೊ ನಿಮ್ಮ ನಿಮ್ಮ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಆಗಿರ್ಬೋದು, ಎಕ್ಸ್ ಪರ್ಸನ್ ಬಗ್ಗೆ ಆಗಿರ್ಬೋದು, ಲವ್ ಲೈಫ್ ಬಗ್ಗೆ ಆಗಿರ್ಬೋದು, ಕರಿಯರ್ ಲೈಫ್ ಬಗ್ಗೆ ಆಗಿರ್ಬೋದು, ಏನ್ ನಿಮ್ಗೆ 300 ರುಪೀಸ್ ಅಲ್ಲಿ ಅನ್ಲಿಮಿಟೆಡ್ ಕ್ವಶನ್ಸ್ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಅಂತ ಏನ್ ಆಫರ್ ಇತ್ತು, ಡೆಫಿನೆಟ್ಲಿ ಈ ಒಂದು 300 ರುಪೀಸ್ ಅಲ್ಲಿ ಈ ಒಂದು ಮಂತ್ ಇಂದಾನು ನಿಮ್ಗೆ ಅದೇ ಆಫರ್ ಇರುತ್ತೆ. ಬಟ್ ವಾಯ್ಸ್ ನೋಟ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಗತ್ತೆ ಅಂತ ಹೇಳ್ತೀನಿ. ಸೊ 400 ರುಪೀಸ್ಗೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಈ ಒಂದು 400 ರುಪೀಸ್ಗೆ ನಿಮ್ಗೆ ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ಆಗಿ ಮಾತಾಡೋದಕ್ಕೆ ಥ್ರೂ ಫೋನ್ ಕಾಲ್ ಅಲ್ಲಿ ನಿಮ್ಗೆ ಅವಕಾಶ ಇರುತ್ತೆ 400 ರುಪೀಸ್ಗೆ. ಸೊ 2 ರೀತಿಯ ಆಫರ್ಸ್ ನ ಬಿಟ್ಟಿದೀವಿ. ಸೊ 2 ಆಫರ್ ನಿಮ್ಗೆ ಯೂಸ್ಫುಲ್ ಆಗತ್ತೆ ಅಂತ ಅನ್ಕೊಂಡಿದೀವಿ. ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಿ, ಎಷ್ಟೊತ್ತಾದ್ರೂ ಮಾತಾಡಿ, ಇಷ್ಟೇ ಕ್ವಶನ್ಸ್ ಕೇಳ್ಬೇಕು, ಇಷ್ಟೊತ್ತೇ ಮಾತಾಡ್ಬೇಕು, ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆನೇ ಕ್ವಶನ್ಸ್ ಕೇಳ್ಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಈ 2 ಆಫರ್ ಅಲ್ಲೂ ಸೇಮ್ ಆಸ್ ಇಟ್ ಇಸ್ ನಿಮ್ಗೆ ನೀವು ಮಾತಾಡೋ ಅವಕಾಶ ಇರುತ್ತೆ. ಬಟ್ 300 ರುಪೀಸ್ಗೆ ನಿಮ್ಗೆ ವಾಯ್ಸ್ ನೋಟ್ ಅಲ್ಲಿ ನಿಮಗೆ ಆನ್ಸರ್ ಸಿಗತ್ತೆ. ನೀವು ವಾಯ್ಸ್ ನೋಟ್ ಮುಖಾಂತರ ಅಥವಾ ಮೆಸೇಜ್ ಗಳ ಮುಖಾಂತರ ನೀವು ಪ್ರಶ್ನೆಗಳನ್ನ ಕಳಿಸಬೇಕಾಗತ್ತೆ. ಸೊ 400 ರುಪೀಸ್ಗೆ ನೀವು ಫೋನ್ ಕಾಲ್ ಅಲ್ಲಿ ಆರಾಮಾಗಿ ನಿಮ್ಮೆಲ್ಲಾ ಡೀಟೇಲ್ಸ್ ನ ಕಳಿಸಿ ನೀವು ಎಷ್ಟೊತ್ತಾದ್ರೂ ಮಾತಾಡಬಹುದು, ಎಷ್ಟು ಪ್ರಶ್ನೆಗಳಾದ್ರೂ ಕೇಳಬಹುದು. ಫೋನ್ ಕಾಲ್ ಅಲ್ಲಿ ನಿಮ್ಗೆ ಉತ್ತರಗಳು ಸಿಗುತ್ತೆ. ನೀವು ಫೋನ್ ಕಾಲ್ ಅಲ್ಲಿ ನಮ್ಮ ಹತ್ರ ಕ್ವಶನ್ಸ್ ನ ಕೇಳಬಹುದು ಈ ಒಂದು 400 ರುಪೀಸ್ ಆಫರ್ ಅಲ್ಲಿ ಅಂತ ಹೇಳ್ತೀನಿ. ಸೊ 400 ರುಪೀಸ್ ನ ಅಫೋರ್ಡಬಲ್ ಮಾಡಕ್ ಆಗದೆ ಇರೋರು 300 ರುಪೀಸ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ವಾಯ್ಸ್ ನೋಟ್ ಮುಖಾಂತರನೇ ನಿಮ್ಗೆ ಡೀಟೇಲ್ಡ್ ರೀಡಿಂಗ್ ಸಿಗತ್ತೆ. ಓಕೆನಾ? ಸೊ 2 ಆಫರ್ ಅಲ್ಲೂ ನಿಮ್ಗೆ ಡೀಟೇಲ್ ಆದಂತ ರೀಡಿಂಗ್, ಡೀಟೇಲ್ ಆಗಿ ನೀವು ಕ್ವಶನ್ಸ್ ನ ಕಳಿಸಬಹುದು. ನೀವು 2 ಆಫರ್ ನ ನೀವು ಯುಟಿಲೈಸ್ ಮಾಡ್ಕೋಬಹುದು. ಇದು ಕೂಡ ನಿಮಗೆ ಈ ಒಂದು ಮಂತ್ ಆಕ್ಸೆಸಿಬಲ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದಿರ, ಅದೇ ಥರ್ಡ್ ಪಾರ್ಟಿ ಸಿಚುಯೇಷನ್ ರೀಡಿಂಗ್. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತಾ, ಯಾವಾಗ ಎಂಡ್ ಆಗತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತಾ, ಕೊನೆ ಆಗತ್ತಾ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ ಗೈಸ್, ದ ಫೂಲ್ ಕಾರ್ಡ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಸೊ ಗೈಸ್, ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ರ, ಫೂಲ್ ಕಾರ್ಡ್ ಇದೆ, 8 ಆಫ್ ಪೆಂಟಿಕಲ್ಸ್ ಇದೆ, 8 ಆಫ್ ವಾಂಡ್ ಇದೆ, 9 ಆಫ್ ಪೆಂಟಿಕಲ್ಸ್ ಇದೆ, 3 ಆಫ್ ವಾಂಡ್ಸ್ ಇದೆ, ಅದ್ರ ಜೊತೆಗೆ ಪೇಜ್ ಆಫ್ ವಾಂಡ್ಸ್ ಇದೆ. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗತ್ತಾ, ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತಾ. ಸೊ ನಮ್ಮಿಬ್ರ ಮಧ್ಯೆ ಒಬ್ಬ ವ್ಯಕ್ತಿ ಇದ್ದಾರೆ, ಆ ಒಂದು ವ್ಯಕ್ತಿಯಿಂದ ನಿಮ್ಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಟಾರ್ಚರ್ ಆಗ್ತಾ ಇದೆ. ಸೊ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಯು ಆರ್ ನಾಟ್ ಸೋ ಹ್ಯಾಪಿ ವಿತ್ ಯುವರ್ ಪಾರ್ಟ್ನರ್. ಸೊ ಈ ರೀತಿ ನಿಮ್ಮ ಒಂದು ಗೊಂದಲಗಳು, ಸಿಚುಯೇಷನ್ಗಳು ಕ್ರಿಯೇಟ್ ಆಗಿದೆ ನಿಮ್ಮ ಜೀವನದಲ್ಲಿ ಅಂದ್ರೆ ಅದು ಮುಂದೆ ಬರುವಂತಹ ದಿನಗಳಲ್ಲಿ ಡೆಫಿನೆಟ್ಲಿ ಎಂಡ್ ಆಗ್ತಾ ಇದೆ ಅನ್ನೋ ಒಂದು ಸಂಕೇತ ಇಲ್ಲಿ ಸಿಗ್ತಾ ಇದೆ. ಯಾಕಂತಂದ್ರೆ ಫೂಲ್ ಕಾರ್ಡ್ ಇದೆ, 9 ಆಫ್ ಪೆಂಟಿಕಲ್ಸ್ ಇದೆ, 3 ಆಫ್ ವಾಂಡ್ ಇದೆ, ಅಂಡ್ ಐ ಹ್ಯಾವ್ ಪೇಜ್ ಆಫ್ ವಾಂಡ್, ಅದ್ರ ಜೊತೆಗೆ 8 ಆಫ್ ಪೆಂಟಿಕಲ್ಸ್ ಮತ್ತೆ 8 ಆಫ್ ವಾಂಡ್ಸ್. ಸೊ ಡೆಫಿನೆಟ್ಲಿ ಗೈಸ್, ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಮುಂದೆ ಬರುವಂತಹ ದಿನಗಳಲ್ಲಿ 8 ವೀಕ್ಸ್ ಇಲ್ಲ 8 ಮಂತ್ಸ್ ಅಥವಾ 8 ಡೇಸ್ ಒಳಗಡೆ ಡೆಫಿನೆಟ್ಲಿ ನಿಮ್ಮ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾರು ನಿಮ್ಮಿಬ್ಬರ ಮಧ್ಯ ಇದ್ದಾರೆ ಆ ಒಂದು ವ್ಯಕ್ತಿ ಖಂಡಿತ ದೂರ ಆಗ್ತಾ ಇದ್ದಾರೆ. ಸೊ ಮೇ ಬಿ ನಿಮ್ಮ ಪಾರ್ಟ್ನರ್ಗೂ ಕೂಡ ಗೊತ್ತಾಗ್ತಾ ಇದೆ ಆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಎಂತದ್ದು, ಅವರ
ಮುಖವಾಡಗಳು, ಅವರ ಬಣ್ಣ ಬಣ್ಣ ಮಾತುಗಳು ಯಾವ್ದು ಕೂಡ ರಿಯಲ್ ಅಲ್ಲ, ಎಲ್ಲಾನು ಕೂಡ ಫೇಕ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು ತುಂಬಾ ಅವರಿಂದ ನೋವನ್ನ ಅನುಭವಿಸಿದ್ರೆ, ಯಾಕಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ಅವ್ರ ಮಾತನ್ನೇ ಕೇಳೋರು, ಯಾವಾಗ್ಲೂ ಅವ್ರೇನ್ ಹೇಳ್ತಾರೆ ಅದನ್ನೇ ನೀವು ಅವ್ರು ಮಾಡ್ತಾ ಇದ್ರು ನಿಮ್ಮೊಟ್ಟಿಗೆ. ಇದನ್ನೆಲ್ಲ ನೋಡಿದಾಗ ನೀವು ತುಂಬಾನೇ ಲೈಕ್ ಅಸಾಲ್ಟೆಡ್ ಆಗ್ಬಿಟ್ಟಿದ್ರಿ. ಸೊ ಏನಿದು ನನ್ನ ಜೀವನದಲ್ಲಿ ಯಾರಿದ್ದಾರೆ, ಸೊ ಅವರು ಹೇಳ್ದಂಗೆ ಇವ್ರು ಕೇಳ್ತಿದ್ದಾರೆ, ನನ್ನ ಜೀವನದಲ್ಲಿ ನನ್ನ ಪಾರ್ಟ್ನರ್ ಯಾಕೆ ನನ್ಗೆ ಮಹತ್ವ ಕೊಡ್ತಾ ಇಲ್ಲ, ಯಾಕೆ ಅವ್ರ ಮಾತಿಗೆ ಜಾಸ್ತಿ ಮಹತ್ವ ಇದೆ, ಸೊ ನಾನು ನನ್ನ ಜೀವನದಲ್ಲಿ ಯಾಕೆ ನಾನು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ, ಯಾಕೆ ಇವ್ರು ನನ್ನ ಜೊತೆಗೆ ಯಾವಾಗ್ಲೂ ಕೂಡ ಕೋಪದಲ್ಲಿ ಇರ್ತಾರೆ, ಬೇಜಾರ್ ಮಾಡ್ಕೊಂಡಿರ್ತಾರೆ, ಯಾಕೆ ನಮ್ಮ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಆಗ್ತಾ ಇದೆ ಅಂತಂದ್ರೆ ಇದೆಲ್ಲದಕ್ಕೂ ಕಾರಣ ಬಂದು ಮೂರನೇ ಅವರು. ಸೊ ಮೂರನೇ ಅವ್ರು ಏನ್ ಹೇಳ್ತಾರೆ ಅದನ್ನ ನಿಮ್ಮ ಪಾರ್ಟ್ನರ್ ಕೇಳ್ಕೊಂಬಂದ್ ನಿಮ್ಮ ಹತ್ರ ಬಂದು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಆ ಒಂದು ಪಾರ್ಟ್ನರ್ ಡೆಫಿನೆಟ್ಲಿ ಅವರು ಆ ಒಂದು ವ್ಯಕ್ತಿ ಹೇಳಿದ ಮಾತು ಕೇಳ್ಬೇಕು ಅನ್ನೋ ರೀತಿನಲ್ಲಿ ಲೈಕ್ ಬ್ಲಾಕ್ ಮೇಲ್ ಮ್ಯಾನ್ಪುಲೇಷನ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಸೊ ಅಂದ್ರೆ ನೀವೇನು ಮಾತು ಕೇಳಿಲ್ಲ ಅಂತ ಅಂದ್ರೆ ಒಂದು ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ಬಿಡೋದು, ಮ್ಯಾನ್ಪುಲೇಟ್ ಮಾಡ್ಬಿಡೋದು, ಸೈಲೆಂಟ್ ಆಗಿ ಸಾಫ್ಟ್ ಸ್ಪೋಕನ್ ಮ್ಯಾನ್ಪುಲೇಟರ್ ಅಂತ ಏನ್ ಹೇಳ್ತಾರೆ. ಸೊ ಮೂರನೇ ವ್ಯಕ್ತಿಗಳು ಹಂಗಿದ್ದಾರೆ ನಿಮ್ ಜೀವನದಲ್ಲಿ. ಸೊ ನಿಮ್ಮ ಪಾರ್ಟ್ನರ್ ಹತ್ರ ಜಗಳ ಮಾಡಲ್ಲ, ನಿಷ್ಠೂರ ಆಗಲ್ಲ, ಒಂದು ನೈಸ್ ಆಗಿ ಮಾತಾಡಿ ಪಿನ್ ಇಕ್ಬಿಡೋದು. ಸೊ ಈ ರೀತಿ ನಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್ಗೂ ಕೂಡ ಗೊತ್ತಿದೆ ಇವರು ನಿಜವಾಗ್ಲೂ ನನ್ನ ಇಷ್ಟಪಡ್ತಲ್ಲ, ನನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಯಾಕೆಂತಂದ್ರೆ ಸೊ ತುಂಬಾ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ಸ್ ನಡೆದಿದೆ. ಮೇ ಬಿ ನಿಮ್ಮ ಪಾರ್ಟ್ನರ್ ತುಂಬಾನೇ ಡೇ ಬೈ ಡೇ ಯೋಚನೆ ಮಾಡಿ ಥಿಂಕ್ ಮಾಡಿ ನೆಗೆಟಿವಿಟಿಯಿಂದ ಆಚೆಗೆ ಬಂದು ಡೆಫಿನೆಟ್ಲಿ ದಿಸ್ ಪರ್ಸನ್ ಸುಧಾರಿಸ್ಕೋತಾ ಇದ್ದಾರೆ. ಸೊ ಮೇ ಬಿ ಅವ್ರಿಗೆ ಅವ್ರ ವೀಕ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು, ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರ್ಬೋದು, ಇವ್ರು ಹೇಳ್ಕೊಂಡಿರ್ಬೋದು ಲೈಕ್ ನಂಗೆ ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ, ನಂಗೆ ಏನಾದ್ರು ಹೆಲ್ಪ್ ಮಾಡ್ತೀಯಾ ಅಂತ. ಬಟ್ ಈ ಒಂದು ವ್ಯಕ್ತಿ ಅವರ ಒಂದು ಮಾತಿಗೆ ಕಿಮ್ಮತ್ತೆ ಕೊಟ್ಟಿಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ನನ್ನ ಕಷ್ಟಕ್ಕೆ ಇವ್ರು ಆಗಲ್ಲ, ಬರೀ ನನ್ನ ಸುಖದಲ್ಲಿ ನನ್ನ ಜೀವನದಲ್ಲಿ ಇವ್ರು ನನಗೋಸ್ಕರ ಏನು ಬಂದಿಲ್ಲ, ಇವ್ರಿಗೆ ನನ್ನಿಂದ ಅಡ್ವಾಂಟೇಜ್ ಇದೆ, ಅದಕ್ಕೆ ಮಾತ್ರ ಇವ್ರು ನನ್ನ ಜೀವನದಲ್ಲಿ ಇದ್ದಾರೆ. ಸೊ ಈ ತರ ವ್ಯಕ್ತಿಗಳಿಗೆ ಯಾಕೆ ನಾ ಸಹಾಯ ಮಾಡ್ಬೇಕು, ಯಾಕೆ ಇವ್ರ ಜೊತೆಗಿರ್ಬೇಕು, ಯಾಕೆ ಯಾವಾಗ್ಲೂ ಕೂಡ ಒಬ್ರು ನಮ್ಮನ್ನ ಉಪಯೋಗಿಸ್ಕೊತಾ ಇದಾರೆ ಅಂತ ಗೊತ್ತಿದ್ದು ಯಾಕೆ ನಾವು ಹಳ್ಳಕ್ ಬೀಳ್ಬೇಕು, ಇದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಮೇ ಬಿ ನೀವೇನ್ ಪ್ರೇಯರ್ಸ್ ನ ಮಾಡಿದ್ರ, ಮ್ಯಾನಿಫೆಸ್ಟೇಷನ್ಸ್ ನ ಮಾಡಿದ್ರ, ಇಷ್ಟು ವರ್ಷಗಳ ಕಾಲ ನೀವೇನ್ ದೇವರಿಗೆ ಪೂಜೆ ಮಾಡಿದ್ರ ಅದೆಲ್ಲಾನು ಕೂಡ ಇವಾಗ ಫಲಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಸೊ ನಿಮ್ಮ ಜೊತೆಗಿದ್ದಾಗ ಅವ್ರಿಗೆ ಅನ್ಸುತ್ತೆ ಲೈಕ್ ನಾನೇನೋ ಒಂದು ತಪ್ಪು ಮಾಡ್ತಾ ಇದ್ದೀನಿ, ಸೊ ನನ್ನ ಪಾರ್ಟ್ನರ್ಗೆ ನಾನು ನಿಯತ್ತಾಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಇವಾಗ ಆ ಒಂದು ವ್ಯಕ್ತಿ ಜೊತೆಗಿದ್ದಾಗ ನಿಮ್ಮ ವಿಚಾರವಾಗಿ ಯೋಚನೆಗಳೇ ಬರಲ್ಲ. ಸೊ ಏನ್ ಆಗ್ತಾ ಇದೆ ನನ್ನ ಒಂದು ಮೆಂಟಲಿ ಅನ್ನೋದು ಅವ್ರ ಯೋಚನೆಗಳನ್ನ ಮಾಡಿದಾಗ ಸೊ ಡೆಫಿನೆಟ್ಲಿ ಇದು ನನ್ನ ಒಂದು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಬೇಕು. ನಾನು ಆಲ್ರೆಡಿ ಒಬ್ಬ ವ್ಯಕ್ತಿ ಕಮಿಟ್ ಆಗಿ ಬೇರೊಬ್ಬ ವ್ಯಕ್ತಿ ಜೊತೆಗೆ ನಾನು ಯಾಕಿರ್ಲಿ, ಸೊ ಇದೆಲ್ಲಾನು ಯೋಚನೆ ಮಾಡಿ ಸೊ ಮುಂದೆ ಬರುವಂತ ದಿನಗಳಲ್ಲಿ ಇವರಿಂದ ಆದಷ್ಟು ಬೇಗ ನಾನು ಬಿಡುಗಡೆನ ಪಡ್ಕೊಬೇಕು. ಇಲ್ಲ ಅಂತಂದ್ರೆ ನನ್ನ ಜೀವನದಲ್ಲಿ ನಾನು ಸರ್ವನಾಶ ಆಗ್ಬಿಡ್ತೀನಿ, ನನ್ನ ಲೈಫ್ ಕಂಪ್ಲೀಟ್ ಆಗಿ ಎಂಡ್ ಆಗ್ಬಿಡುತ್ತೆ, ನನ್ನ ಜೀವನದಲ್ಲಿ ಯಾವ್ದು ನಾನು ಸಂತೋಷವಾಗಿರಕ್ಕಾಗಲ್ಲ ಅನ್ನೋದನ್ನ ಈ ಒಂದು ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂಡ್ ಐ ಹ್ಯಾವ್ ಪೇಜ್ ಆಫ್ ವಾಂಡ್ಸ್. ಸೊ ಮುಂದೆ ಏನ್ ಮಾಡಬಹುದು ಈ ಒಂದು ಸಿಚುಯೇಷನ್ ಆಚೆಗೆ ಬರೋದಕ್ಕೆ ಅಂತ ತುಂಬಾ ಯೋಚನೆ ಮಾಡಿದಾಗ this person is getting a valid reasons where this person is not getting anything from that partner. ಸೊ ನನಗೇನು ನಿನ್ನಿಂದ ಏನು ಸಿಗ್ತಾ ಇಲ್ಲ, ಯಾಕೆ ನಾನು ನಿನ್ ಜೊತೆಗೆ ಇರ್ಬೇಕು, ನನ್ ಕಷ್ಟಕ್ಕಾಗಲ್ಲ, ನನ್ ಸುಖಕ್ಕಾಗಲ್ಲ, ನಾನು ಹುಷಾರಿಲ್ಲ ಅಂತ ಬಂದಿಲ್ಲ ನೀನು, ಸೊ ಯಾಕೆ ನನ್ನ ಜೀವನದಲ್ಲಿ ಇರ್ಬೇಕು ಅಂತ ನೀನ್ ಬಯಸ್ತಾ ಇದೀಯ ಅಂತ ಒಂದು ವ್ಯಾಲಿಡ್ ರೀಸನ್ ಹೇಳು, ನಾನು ಇದ್ಬಿಡ್ತೀನಿ ಅಂತ ಕೇಳ್ಬೇಕು ಅಂತ ಇದ್ದಾರೆ. ಅಂಡ್ ಆ ಒಂದು ವ್ಯಕ್ತಿನೂ ಕೂಡ ತುಂಬಾನೇ ಮ್ಯಾನ್ಪುಲೇಟ್ ಮಾಡಿದ್ದಾರೆ, ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ನೀವು ಅವ್ರನ್ನ ಬಿಟ್ಬಿಟ್ಟು ನನ್ನ ಜೊತೆಗೆ ಕಂಪ್ಲೀಟ್ ಆಗಿ ಬಂದ್ಬಿಡಿ ಅಂತ. ಬಟ್ ನಿಮ್ಮ ಪಾರ್ಟ್ನರ್ಗೆ ಅದು ಓಕೆ ಅಂತಾನೂ ಕೂಡ ಹೇಳಿ ನಿಮ್ಗೆ ತುಂಬಾ ಅವಮಾನ ಮಾಡಿದ್ದಾರೆ, ತುಂಬಾ ನಳ್ಳಾಡಿದಿರಾ, ತುಂಬಾ ಸತಿ ಇವ್ರನ್ನ ಬಿಟ್ಬಿಟ್ಟು ನಾನು ಸಾಯೋ ಅಂತ ನಿರ್ಧಾರನೂ ಕೂಡ ನೀವು ತಗೊಂಡ್ಬಿಟ್ಟಿದ್ರಿ. ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಇಸ್ ಆಕ್ಟಿಂಗ್ ಲೈಕ್ ಓಕೆ ನಾನು ಇದ್ ಮಾಡಿದ್ರೆ ತುಂಬಾ ನನ್ನ ಜೀವನದಲ್ಲಿ ಹೊಡೆತಗಳು ಬೀಳುತ್ತೆ. ಯಾಕೆಂತಂದ್ರೆ ನನ್ನ ಜೀವನದಲ್ಲಿ ನನ್ನ ಕಷ್ಟಕ್ಕೆ ಸುಖಕ್ಕಾಗಿರೋದು ಈ ಒಂದು ವ್ಯಕ್ತಿ, ಆ ಒಂದು ವ್ಯಕ್ತಿ ನನ್ನ ಖುಷಿ ಮಾತ್ರ ಬಂದಿದ್ದಾರೆ. ಸೊ ಇವರಿಬ್ರಲ್ಲಿ ನಾನು ತಾಳೆ ಮಾಡಿ ನೋಡಿದ್ರೆ ನಾನು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು ನನ್ನ ಜೊತೆಗೆ ಇರುವಂತ ವ್ಯಕ್ತಿಗೆ. ನಾನು ಯಾಕೆ ಅವ್ರಿಗೆ ಎಂಟರ್ಟೈನ್ ಮಾಡ್ತಾ ಇದ್ದೀನಿ, ವಾಟ್ ಇಸ್ ಹ್ಯಾಪನಿಂಗ್ ಅನ್ನೋದೆಲ್ಲ ಅವ್ರು ಯೋಚನೆ ಮಾಡಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಔಟ್ ಆಫ್ ಆಲ್ ದೋಸ್ ಮ್ಯಾನ್ಪುಲೇಷನ್ಸ್. ಅಂಡ್ ಡೆಫಿನೆಟ್ಲಿ ಅವ್ರಿಗೆ ಅರ್ಥ ಆಗಿದೆ ಜೀವನ ಏನು ಅಂತ. ಸೊ ಜೀವನದಲ್ಲಿ ಮುಂದೆ ನಾವ್ ಮಾಡಿದ ತಪ್ಪನ್ನೇ ನಾವ್ ಮಾಡ್ತಾ ಇದ್ರೆ ನಮ್ ಜೀವನದಲ್ಲಿ ನಾವು ಗ್ರೋತ್ ಆಗೋದಿಲ್ಲ, ನಾವು ಕಳೆದೋಗ್ತೀವಿ ಅಂತ ಅವ್ರಿಗೆ ಅನಿಸ್ತಾ ಇದೆ. ಸೊ ಇವಾಗ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಮಚ್ ಎಕ್ಸಾಸ್ಟೆಡ್ ಅಂಡ್ ವೆರಿ ಮಚ್ ಅನ್ಹ್ಯಾಪಿ, ತುಂಬಾ ಅನ್ಹ್ಯಾಪಿ ಆಗಿದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ಖುಷಿಯಾಗಿರ್ಬೇಕು ನಿಮ್ಮ ಜೊತೆಗೆ ಅನ್ನೋದು ರಿಯಲೈಸೇಷನ್ ಆಗಿದೆ. ಯಾಕೆಂತಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಒಂದು ಮ್ಯಾಜಿಕಲ್ ಆಗಿ ಬಂದಿದ್ರ, ಒಂದು ಮ್ಯಾಜಿಕ್ ಮಾಡೋ ಪರ್ಸನಾಲಿಟಿ ಆಗಿ ಬಂದಿದ್ದೀರಾ. ಸೊ ಅವ್ರ ವಿಚಾರ ಎಲ್ಲಾನು ಗೊತ್ತಿದ್ರು ಕೂಡ ನೀವು ಅವ್ರ ಲೈಫ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ದಿಸ್ ಪರ್ಸನ್ ಫೀಲ್ಸ್
ಸೊ ಇಂಥ ಒಂದು ಒಳ್ಳೆ ಪಾರ್ಟ್ನರ್ ಸಿಗೋದಿಲ್ಲ. ಯಾಕಂತಂದ್ರೆ ನಾನು ಎಷ್ಟು ಕೆಟ್ಟದಾಗಿ ನಾನು ನಡೆಸ್ಕೊಂಡಿದೀನಿ, ಯಾವ ರೀತಿನಲ್ಲಿ ನಾನು ಅವ್ರಿಗೆ ಮೋಸ ಮಾಡಿದೀನಿ ಅನ್ನೋದು ಕೂಡ ಗೊತ್ತಿದ್ರು ಕೂಡ, ಬಟ್ ಸ್ಟಿಲ್ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಮೀ ಅಗೇನ್. ಸೊ ನನ್ನ ಚೂಸ್ ಮಾಡ್ತಾನೆ ಇದ್ದಾರೆ ಅವರು ನನ್ನ. ಸೊ ಯಾಕಿಂತ ವ್ಯಕ್ತಿನ ನಾನು ಕಳ್ಕೊಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಇದೆಲ್ಲ ನೋಡ್ತಾ ನೋಡ್ತಾ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ, ಸೊ ನಾನು ಇನ್ನೂ ಈ ಒಂದು ತಡ್ಪಾಡೋ ಸಿಚುಯೇಷನ್ ಅಲ್ಲಿ ಇದ್ದು ನಾನು ಏನು ಸಂಪಾದನೆ ಮಾಡಲ್ಲ ಅಥವಾ ಏನೂ ನಂಗೆ ಸಿಗೋದಿಲ್ಲ. ಜಸ್ಟ್ ಅ ಟೈಮ್ ಪ್ಲಾಸ್ ಅಂಡ್ ಫ್ಲಿಂಗ್ಸ್. ಸೊ ಫ್ಲಿಂಗ್ಸ್ಗೋಸ್ಕರ ನನ್ನ ಜೀವನದಲ್ಲಿ ಇರುವಂತ ವ್ಯಕ್ತಿನ ಬಲಿ ಕೊಡಕ್ಕಾಗಲ್ಲ ಅಂತ ಹೇಳಿ ಅವರ ಖುಷಿನೆಲ್ಲ ಸೈಡ್ ಇಟ್ಟು ಇವಾಗ ನಿಮ್ಮ ಜೊತೆಗೆ ನಿಮ್ಮ ಖುಷಿಯಾಗಿ ನಿಮ್ಮ ಜೀವನದಲ್ಲಿ ಇರಬೇಕು ಅಂತ ಮನ್ಸು ಮಾಡಿದರೆ ಅದು ನಡೆಯುತ್ತೆ ಮುಂದೆ ಅಂತ ಹೇಳ್ತೀನಿ. ನಾನು ಆಗ್ಲೇ ಹೇಳ್ದಂಗೆ 8 months ಅಥವಾ 8 weeks ಅಥವಾ 8 days ಒಳಗಡೆ ತಡಪಾಡಿ ಸಿಚುಯೇಷನ್ ಆಚೆಗೆ ಬಂದು ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಲೀಡ್ ಅ ಗುಡ್ ಲೈಫ್ ವಿತ್ ಯು ಅಂತ ಹೇಳ್ತೀನಿ. ಸೊ ತುಂಬಾನೇ ಇವರಿಂದ ಕಷ್ಟ ಅನುಭವಿಸಿದೀರಾ ನೀವು, ನಿಮ್ಮ ಪಾರ್ಟ್ನರ್ ಇಂದ ಆಗಿರ್ಬೋದು, ತಡಪಾಡಿ ಸಿಚುಯೇಷನ್ ಅಂತ ಆಗಿರ್ಬೋದು. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಸಫರ್ಡ್ ಎ ಲಾಟ್. ನಿಮ್ಮೆಲ್ಲಾ ಪ್ರತಿ ಕಣ್ಣೀರಿಗೂ ದೇವರು ಒಂದು ಬೆಲೆನ ತಂದ್ಕೊಟ್ಟಿದ್ದಾರೆ, ಸೊ ವಿಚ್ ಯು ಕೆನ್ ನಾಟ್ ಇಮ್ಯಾಜಿನ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಯು ಡಿಸರ್ವ್ ದಿಸ್ ಪರ್ಸನ್ ಅಂಡ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು. ಏನೋ ಒಂದು ಕೆಟ್ಟಗಳಿಗೆ ಒಂದು ಕೆಟ್ಟ ನಿರ್ಧಾರ ತಗೊಂಡ್ರು, ಬಟ್ ಆಗನೋ ಮಾತ್ರಕ್ಕೆ ಆ ಒಂದು ವ್ಯಕ್ತಿನೇ ಕೆಟ್ಟ ವ್ಯಕ್ತಿ ಅಂತ ಅಲ್ಲ. ಸೊ ಎಸ್ ಗೈಸ್, ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ದಿಸ್ ಪರ್ಸನ್ ಇಸ್ ವೆರಿ ಮಚ್ ಪ್ಯೂರ್ ಅಂಡ್ ಇನ್ನೋಸೆಂಟ್ ಅಂತ ಹೇಳ್ತಾ, ಸೊ ಅವ್ರು ನೀವು ಒಂದು ಅವಕಾಶ ಕೊಡ್ಬೋದಾ ಅಂದ್ರೆ ಡೆಫಿನೆಟ್ಲಿ ಅವಕಾಶ ಕೊಡಿ. ಅಂಡ್ ನಿಮ್ಮ ಜೀವನದಲ್ಲಿ ಒಂದು ಬೆಳಕಾಗಿ ಒಂದು ಬೆಳಕು ತಂದು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಿದೆ ಅಂದ್ರೆ ಯು ಕ್ಯಾನ್ ಟ್ರಸ್ಟ್ ದೆಮ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.